ವೆಲ್ಕಮ್ ಟು ವಿಶ್ಫುಲ್ ಅಡುಗೆ ಮನೆ. ಇವತ್ತು ಮಾವಿನಕಾಯಿಂದ ಏನ್ ಮಾಡೋದು ಪ್ರತಿಭಾ? ಇದು ನೋಡಿ ಫ್ರೆಶ್ ಮಾವಿನಕಾಯಿ ಸೀಸನ್ ಇದೆ. ಹೌದು, ನಾನು ಊರಿಗೆ ಹೋಗಿದ್ದೆ, ನಮ್ಮ ಫಾರ್ಮ್ ಅಲ್ಲಿ ಬೆಳೆದಿರೋದು ಇದು. ಸೊ ಇವಾಗ ಹಸಿ ಮಾವಿನಕಾಯಿ ತಗೊಂಡ್ ಬಂದಿದ್ದೀನಿ. ಸಮ್ಮರ್ ಸೀಸನ್ ಇದೆ. ಸೊ ಒಂದು ವರ್ಷನೂ ಮಾವಿನಕಾಯಿನ ನಾವು ಯಾವ ತರ ಸ್ಟೋರ್ ಮಾಡಬಹುದು ಅನ್ನೋದಕ್ಕೋಸ್ಕರ ಇವತ್ತಿಂದ ಈ ಹಸಿ ಮಾವಿನಕಾಯಿ ರೆಸಿಪಿನ ಟ್ರೈ ಮಾಡ್ತಾ ಇದ್ದೀವಿ. ಅದೂ ಅಥೆಂಟಿಕ್ ಆಗಿ ಉತ್ತರ ಕರ್ನಾಟಕ ರೆಸಿಪಿ ಮತ್ತೆ ಮಹಾರಾಷ್ಟ್ರ ರೆಸಿಪಿ, ಭಾರಿ ಫೇಮಸ್ ರೆಸಿಪಿ ಆಕ್ಚುಲಿ ಉತ್ತರ ಕರ್ನಾಟಕ ಮತ್ತೆ ಸೋಲಾಪುರ್ ಮಹಾರಾಷ್ಟ್ರ ಇದೆಲ್ಲ, ಅಲ್ಲೆಲ್ಲ ಇದು ತುಂಬಾ ಫೇಮಸ್ ರೆಸಿಪಿ ಮಾವಿನಕಾಯಿದು. ಸೊ ಇವಾಗ ಇದು ಹಸಿ ಮಾವಿನಕಾಯಿಯಿಂದ ನಾವು ಏನ್ ಮಾಡೋದು ಅಂತ ನೋಡೋಣ ಬನ್ನಿ. ನೋಡಿ, ಇವಾಗ ಮಾವಿನಕಾಯಿ ತಗೊಂಡಿದೀವಲ್ವಾ, ಇದನ್ನ ಚೆನ್ನಾಗಿ 1 hour ನೀರ್ ಹಾಕಿ ನೆನೆಸ್ಬೇಕು. ನೀರಿನ ಜೊತೆಗೆ ಉಪ್ಪು ಕೂಡ ಹಾಕ್ಬೇಕಲ್ವ ಪ್ರತಿಭಾ? ಹೌದು, ಒಂದ್ 2 ಸ್ಪೂನ್ ಅಷ್ಟು ಉಪ್ಪನ್ನ ಹಾಕೊಳ್ಳೋಣ. ಹಾಕೊಂಡ್ಬಿಟ್ಟು ನೀಟಾಗಿ ಈ ತರ ನಾವು ನೆನೆಸ್ಬೇಕು. ಈ ತರ ನೆನ್ಸನಾಶ ಗಿಡದಿಂದ ತೆಗ್ದಿರ್ತೀವಲ್ಲ, ಎಣ್ಣೆ ಅಂಶ ಇರುತ್ತೆ ಇದಕ್ಕೆ, ಹಸಿದ್ ಬೇರೆ ಇರುತ್ತೆ. ಹೌದು, ನಾವು ಅದಕ್ಕೆ ಅಂಟ್ ಅಂತೀವಿ, ಕ್ಯಾರ್ ಅಂತೀವಿ ಆಕ್ಚುಲಿ ಅದಕ್ಕೆ. ಸೊ ಅದನ್ನ ಇರುತ್ತೆ. ಹಂಗಾಗ್ಬಿಟ್ಟು ಇದನ್ನ ನೀಟಾಗಿ ಉಪ್ಪು ಹಾಕಿ 1 hour ನೆನ್ಸಿಟ್ರೆ ಇದು ಮೇಲ್ಗಡೆದೇನು ಸಿಪ್ಪೆ ಇರುತ್ತಲ್ಲ, ಇದಕ್ಕೆ ನಾವು ತಾಟಿ ಅನ್ನೋದು, ಈ ಸಿಪ್ಪೆ ಒಂದ್ ಸ್ವಲ್ಪ ಹಾರ್ಡ್ ಆಗುತ್ತೆ. ಹಾಗಾಗಿ ಇದನ್ನ 1 hour ನಾವು ಈ ತರ ನೀರಿಗೆ ಇಟ್ಬಿಟ್ಟು ನೆಕ್ಸ್ಟ್ ಏನ್ ಮಾಡೋದು ಅಂತ ನೋಡೋಣ ಬನ್ನಿ. ನೋಡಿ, ಇಲ್ಲೊಂದು ಮಿಕ್ಸಿ ಜಾರ್ ತಗೊಂಡಿದೀವಿ. ಆ ಮಿಕ್ಸಿ ಜಾರ್ಗೆ ಒಂದು ಅರ್ಧ ಬೌಲ್ ಆಗೋಷ್ಟು ಸಾಸಿವೆನ ಹಾಕೊಳ್ತಾ ಇದೀನಿ. ಸಾಸಿವೆ ಹಾಕೊಂಡು ಇದನ್ನ ತರಿಯಾಗಿ ನಾವು ರುಬ್ಕೊಂಡ್ಬರ್ಬೇಕು. ನೋಡಿ, ಈ ತರ ತರಿಯಾಗಿ ರುಬ್ಕೊಂಡ್ಬರ್ಬೇಕು. ಇದನ್ನ ನಾಟಿದೆ ಅಲ್ವಾ ಪ್ರತಿಭಾ ಇದು ಸಾಸಿವೆ? ಹೌದು, ನಾಟಿ ಸಾಸಿವೆನೆ. ಸೊ ಆದಷ್ಟು ಜವಾರಿ ಸಾಸಿವೆನೆ ಯೂಸ್ ಮಾಡಿ, ತುಂಬಾ ಚೆನ್ನಾಗಿ ಘಮ ಬರುತ್ತೆ. ಮತ್ತೆ ಇದು ಸಾಸಿವೆ ಹುರಿಬಾರ್ದು, ಹಸಿದೆ ನಾವಿಲ್ಲಿ ಯೂಸ್ ಮಾಡ್ತಾ ಇದೀವಿ. ಸೊ ಕಡಿಮೆ ಇಂಗ್ರೀಡಿಯೆಂಟ್ಸ್ ಅಲ್ಲಿ ಮನೆಯಲ್ಲಿ ಇರೋಂಥ ಇಂಗ್ರೀಡಿಯೆಂಟ್ಸ್ ನ ಬಳಸ್ಬಿಟ್ಟು ವರ್ಷಾನ್ಗಟ್ಲೆನೂ ಸ್ಟೋರ್ ಮಾಡೋದು ಇವತ್ತಿಂದ ಈ ರೆಸಿಪಿ. ತುಂಬಾ ದಿಢೀರು ಮತ್ತೆ ಈಸಿಯಾಗಿ ಆಗುತ್ತೆ. ಸೊ ಇವಾಗ ಇದನ್ನ ಒಂದು ಬೌಲಕ್ಕೆ ತಕೊಂಡು ಪಕ್ಕಕ್ಕೆ ಎತ್ಕೊಂಡು ಇಟ್ಕೊಳ್ಳೋಣಂತೆ. ನೋಡಿ, ಇಲ್ಲಿ ಮೆಂತ್ಯ ಬೀಜನ ತಗೊಂಡಿರೋದು 1/4 ಕಪ್. ಎಷ್ಟು ಸಾಸಿವೆ ತಗೊಂಡಿದೀವಿ ಅದ್ರದ್ದು ಹಾಫ್ ಇಲ್ಲಿ ಮೆಂತ್ಯನ ತಗೋಬೇಕು. ಸೊ ಮೆಂತ್ಯನೂ ನಾವು ಒಂದ್ ಸ್ವಲ್ಪ ಬಿಸಿ ಮಾಡ್ಕೊಂಡು ಬರ್ಬೇಕು. ಎಣ್ಣೆಗಿನೇ ಏನು ಹಾಕಬಾರ್ದು, ಜಸ್ಟ್ ನಾವು ಇದನ್ನ ಬಿಸಿ ಮಾಡ್ಕೊಂಡು ಬರ್ಬೇಕು. ಸೊ ನೋಡಿ, ಮೆಂತ್ಯದು ವಾಸನೆ ಬರೋ ತನಕ ನಾವು ಹುರ್ಕೋಬೇಕು, ಜಾಸ್ತಿನೂ ಹುರ್ಕೋಬಾರ್ದು, ಮತ್ತೆ ಕರಿ ಆಗೋ ತನಕನೂ ಹುರಿಬಾರ್ದು. ಸ್ವಲ್ಪ ಕೆಂಪ್ ಕಲರ್ ಬಂದು ಘಮ ಬರೋಕ್ ಸ್ಟಾರ್ಟ್ ಆದ್ರೆ ಸ್ಟವ್ನ ಆಫ್ ಮಾಡ್ಬೇಕು. ಆಫ್ ಮಾಡಿ ಇದನ್ನ ಇವಾಗ ತಣ್ಣಗಾಗೋಕ್ ಬಿಟ್ಟು ನಾವು ಹೇಗೆ ಸಾಸಿವೆನ ರುಬ್ಕೊಂಡ್ ಬಂದ್ವಿ ಅದೇ ತರ ಇದನ್ನು ಕೂಡ ನಾವು ರುಬ್ಕೊಂಡ್ ಬರೋಣ. ಸೊ ನೋಡಿ, ಇವಾಗ ಮೆಂತ್ಯ ಆರಿದೆ. ಇದನ್ನು ಕೂಡ ಇವಾಗ ನಾವು ಒಂದ್ ಸ್ವಲ್ಪ ಪುಡಿ ಮಾಡ್ಕೊಂಡ್ ಬರೋಣ. ನೋಡಿ, ಮೆಂತೆ ಕೂಡ ಅದೇ ತರ ಪುಡಿ ಮಾಡ್ಕೊಂಡು ಬಂದಿದೀವಿ. ಸಣ್ಣದಾಗಿ ಪುಡಿ ಮಾಡ್ಬೇಕಲ್ವ ಪ್ರತಿಭಾ? ಹೌದು. ಇದನ್ನ ಪಕ್ಕಕ್ಕಿಟ್ಟು ನೆಕ್ಸ್ಟ್ ಏನ್ ಮಾಡೋದು ಅಂತ ನೋಡೋಣ ಬನ್ನಿ. ಸೊ ನೋಡಿ, ಇವಾಗ ಇದು ಚೆನ್ನಾಗಿ ನೆಂದಿದೆ, 1 hour ನೆಂದಿದೆ. ಸೊ ಇದನ್ನ ಇವಾಗ ನೀರಿಂದ ತೆಗೆದ್ಬಿಟ್ಟು ಒಂದ್ ಬಟ್ಟೆಯಿಂದ ಸ್ವಚ್ಛವಾಗಿ ಒರೆಸ್ಕೊಂಡ್ ಬರೋಣ. ನೋಡಿ, ಇವಾಗ ನೀಟಾಗಿ ಚೆನ್ನಾಗಿ ಒರೆಸ್ಕೊಂಡ್ ಬಂದಿದೀವಿ. ಹೌದು, ಇದ್ರದ್ದು ಈ ಭಾಗ ಇರುತ್ತಲ್ಲ ಅದನ್ನ ತಕ್ಕೊಬೇಕಲ್ಲ, ಇದನ್ನ ತಕ್ಕೋಬೇಕು. ತಕೊಂಡ್ಬಿಟ್ಟು ನಿಮ್ಗೆ ಯಾವ ತರ ಸ್ಲೈಸ್ ಬೇಕೋ ಆ ತರ ಸ್ಲೈಸ್ ಮಾಡ್ಕೊಳ್ಳಿ. ಬೇಕಂದ್ರೆ ಉದ್ದನೂ ಕಟ್ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ನೀವು ಬೇಕಂದ್ರೆ ಸ್ಕ್ವೇರ್ ಅಲ್ಲಿನೂ ಕಟ್ ಮಾಡ್ಕೋಬಹುದು. ಬಟ್ ನಾನು ಒಂದ್ ಸ್ವಲ್ಪ ಚಿಕ್ಕದಾಗೆ ಕಟ್ ಮಾಡ್ಕೋತೀನಿ. ಯಾಕಂದ್ರೆ ಒಬ್ಬೊಬ್ಬರಿಗೆ ಚಿಕ್ಕ ಪೀಸ್ ಬೇಕಂದ್ರೆ ಚಿಕ್ಕ ಪೀಸು ಈ ತರ ಹಾಕೋಬಹುದು. ನೆಂಚ್ಕೊಂಡು ತಿನ್ನೋಕೆ ತುಂಬಾ ಚೆನ್ನಾಗಿರುತ್ತೆ. ಈ ತರ ನೀಟಾಗಿ ಮಾಡ್ಕೋಬೇಕು. ಮತ್ತೆ ಹಣ್ಣಿದ್ರೆ ತಗೋಬಾರ್ದು, ಇಲ್ಲಾಂದ್ರೆ ಮಾವಿನಕಾಯಿ ಕೆಟ್ಟೋಗ್ಬಿಡುತ್ತೆ ಸೊ ಹಾಗಾಗಿ ಇದೇನಿರುತ್ತಲ್ಲ ಲೇಯರು, ಇದು ವೈಟ್ ಆಗಿನೇ ಇರ್ಬೇಕು, ಮತ್ತೆ ಗಟ್ಟಿ ಇರ್ಬೇಕು. ಮಾವಿನಕಾಯಿ ಗಟ್ಟಿಗೆ ಇರ್ಬೇಕು, ಕಾಯಿ ಇರ್ಬೇಕು. ಈ ದ್ವಾರ್ಗ ಅಂತೀವಲ್ಲ ಆ ತರ ಎಲ್ಲ ಇರಬಾರ್ದಲ್ಲ. ಹೌದೌದು. ಸ್ವಲ್ಪ ಯೆಲ್ಲೋಯಿಶ್ ಆಗಿದೆ, ಕೈಯಲ್ಲಿ ಮೆತ್ತಗೆ ಅನಿಸ್ತಾ ಇದೆ ಅಂದ್ರೆ ಅದನ್ನ ಯೂಸ್ ಮಾಡಬೇಡಿ. ಇಲ್ಲ ಅಂದ್ರೆ 15 ದಿವಸಕ್ಕೆ ಬುಷ್ ಬರುತ್ತೆ. ಅಂದ್ರೆ ಸ್ವಲ್ಪ ಒಂದ್ ಹನಿ ನೀರು ಇರಬಾರ್ದಲ್ಲ? ಹೌದು, ಏನು ಇರಬಾರ್ದು. ಸೊ ಈ ತರ ನಾವ್ ಎಲ್ಲಾ ಮಾವಿನಕಾಯಿನೂ ಕಟ್ ಮಾಡ್ಕೊಂಡು ಬರೋಣ. ನೋಡಿ, ಒಂದು 10 ಮಾವಿನಕಾಯಿನ ತಗೊಂಡಿದೀವಿ. ಅದನ್ನ ಎಲ್ಲದನ್ನು ಇದೇ ಸೈಜ್ ಅಲ್ಲಿ ಕಟ್ ಮಾಡ್ಕೊಂಡ್ ಬಂದಿದೀವಿ. ನೆಕ್ಸ್ಟ್ ಏನ್ ಮಾಡೋದು ಪ್ರತಿಭಾ? ಇದನ್ನ ಇವಾಗ ಒಂದು ಬಾಂಡ್ಲಿಯಲ್ಲಿ ಹಾಕೊಳ್ಳೋಣ ಅಂತೆ. ಸೊ ನೋಡಿ, ಒಂದು ಬಾಂಡ್ಲಿಯಲ್ಲಿ ಇವಾಗ ನಾವು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಮಾವಿನಕಾಯಿನ ಹಾಕೊಳ್ಳೋಣ. ನೀವು ಬೇಕಂದ್ರೆ ಉದ್ದ ಸ್ಲೈಸ್ ಅಲ್ಲಿನೂ ಕೂಡ ಮಾಡ್ಕೊಂಡು ಹಾಕೋಬಹುದು. ಇದನ್ನ ನೀವು ಆದಷ್ಟು, ಇಲ್ಲಾಂದ್ರೆ ನಿಮ್ಮ ಹತ್ರ ಮಣ್ಣಿನ ಬಾಂಡ್ಲಿ ಇದ್ರೆ ಅಥವಾ ಗ್ಲಾಸಿಂದ ಇದ್ರೆ ಅದರಲ್ಲಿ ಕೂಡ ನೀವು ಈ ರೆಸಿಪಿನ ಮಾಡ್ಕೋಬಹುದು. ಪಿಂಗಾಣಿ ಜಾರ್ ಇರುತ್ತಲ್ಲ, ಹೌದು, ಅದ್ರಲ್ಲೇನು ಮಾಡ್ಕೋಬಹುದು. ಒಂದ್ಸರ್ತಿ ಮಿಕ್ಸ್ ಮಾಡ್ಬಿಟ್ಟು ನೀವು ಅದ್ರಲ್ಲಿ ಹಾಕೋಬಹುದು. ಬಟ್ ಇವಾಗ ನಾನು ಈ ಸ್ಟೀಲ್ ಅಲ್ಲಿನೇ ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಇದ್ರ ಒಳಗಡೆ ಯಾವ್ಯಾವ ಮಸಾಲೆಗಳು ಹೋಗುತ್ತೆ ಅಂತ ನೋಡೋಣ. ನೋಡಿ, ಇವಾಗ ಇಲ್ಲಿ ನಾನು ಒಂದು ದೊಡ್ಡ ಬಟ್ಲಷ್ಟು ಅಂದ್ರೆ ಅರ್ಧ ಕಪ್ ಕಿಂತನೂ ಜಾಸ್ತಿ ಅಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ. ಪುಡಿ ಉಪ್ಪು ಹಾಕ್ತಿದಲ್ವಾ? ಪುಡಿ ಉಪ್ಪೇ ಹಾಕಂಗಿಲ್ವಾ?
ಕಲ್ಲು ಉಪ್ಪೇನು ಹಾಕೋಬಾರ್ದು, ಯಾಕಂದ್ರೆ ನೀಟಾಗಿ ಇದು ಮಿಕ್ಸ್ ಆಗಬೇಕು. ಹಂಗಾಗಿ ಪುಡಿ ಉಪ್ಪನ್ನೇ ಹಾಕೊಳ್ಳಿ. ಇಲ್ಲ ನಾವು ಕಲ್ಲು ಉಪ್ಪನ್ನೇ ಹಾಕೋತೀವಿ ಅಂದ್ರೆ ಅದನ್ನು ಹಾಕೋಬಹುದು, ಏನ್ ತೊಂದರೆ ಇಲ್ಲ. ಇಲ್ಲಿ ಸಾಸಿವೆನ ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀವಲ್ಲ ಅದನ್ನ ಹಾಕೊಳ್ಳೋಣ. ಮೆಂತ್ಯ ಮಾಡ್ಕೊಂಡಿರೋದು ಪುಡಿ. ಇವಾಗ ನೋಡಿ ಇಲ್ಲಿ ದೊಡ್ಡ ಬಟ್ಲಲ್ಲಿ ಅಂದ್ರೆ ಆಲ್ಮೋಸ್ಟ್ ನಾವು ಎಷ್ಟು ಉಪ್ಪು ತಗೊಂಡಿದ್ವಿ ಅಷ್ಟು ಇಲ್ಲಿ ನಾನು ಕೆಂಪು ಖಾರದ ಪುಡಿನ ತಗೊಂಡಿದ್ದೀನಿ. ಕೆಂಪು ಖಾರದ ಪುಡಿ ನಿಮ್ಗೆ ಖಾರನ ನೋಡ್ಬಿಟ್ಟು ಹಾಕೋಬಹುದು, ಕಡಿಮೆನೂ ಹಾಕೋಬಹುದು ಜಾಸ್ತಿನೂ ಹಾಕೋಬಹುದು. ಇದು ಇಷ್ಟು ಕೆಂಪದಾಗ ಕಾಣ್ತಾ ಇದೆ ಅಂದ್ರೆ ಇದ್ರ ಒಳಗಡೆ ನಾನು ಬ್ಯಾಡಗಿ ಮತ್ತೆ ಗುಂಟ್ರು ಎರಡು ಮಿಕ್ಸ್ ಮಾಡಿ ಕೆಂಪು ಖಾರದ ಪುಡಿನ ಕುಟ್ಕೊಂಡು ಬಂದಿದ್ದೆ. ಅದೇ ಕೆಂಪು ಖಾರದ ಪುಡಿನ ನಾ ಇವಾಗ ಇದ್ರ ಒಳಗಡೆ ಹಾಕೋತಾ ಇದ್ದೀನಿ. ಸೊ ಕಲರೂ ಚೆನ್ನಾಗಿ ಬರುತ್ತೆ, ಖಾರನೂ ಚೆನ್ನಾಗಿರುತ್ತೆ. ಇವಾಗ 10 ಮಾವಿನಕಾಯಿನ ನಾವು ಕಟ್ ಮಾಡ್ಕೊಂಡು ಹಾಕೊಂಡಿದ್ವಲ್ಲ ಆಶಾ, 10 ಮಾವಿನಕಾಯಿಗೆ ಇಲ್ಲಿ ಅರ್ಧ kg ಬೆಲ್ಲನ ನಾನು ಹಾಕೋತಾ ಇದ್ದೀನಿ. ಕೆಲವೊಬ್ರು ಸಕ್ಕರೆಯಲ್ಲಿನೂ ಮಾಡ್ಕೋತಾರೆ. ಇದನ್ನ ಕಾಯಿಸಂಗಿಲ್ವಾ? ಕಾಯಿಸೋ ಹಂಗೇನಿಲ್ಲ, ಹಂಗೇನೆ ಹಾಕೊಳ್ಳೋದಾ? ಹೌದು. ಇದೆಲ್ಲಾನು ಹಾಕ್ಬಿಟ್ಟು ಇವಾಗ ಮಿಕ್ಸ್ ಮಾಡ್ಬೇಕಾಶ. ಮಿಕ್ಸ್ ಮಾಡಿದ್ರೆ ಉಪ್ಪೆಲ್ಲ ಹಾಕೊಂಡಿರ್ತೀವಲ್ಲ, ಹಂಗಾಗಿ ಅದರಿಂದ ನೀರ್ ಬಿಡೋಕ್ ಸ್ಟಾರ್ಟ್ ಆಗುತ್ತೆ. ಇವಾಗ ನೀರನ್ನ ಬಿಟ್ಟು 2 ದಿವಸದಲ್ಲಿ ಬೆಲ್ಲ ಎಲ್ಲ ಕರ್ಗೋಗ್ಬಿಡುತ್ತೆ. ಸೊ ಹಾಗಾಗಿ ನೀವು ದೊಡ್ಡ ಬಾಣಲಿಯಲ್ಲಿನೇ ಒಂದ್ಸರ್ತಿ ಮಿಕ್ಸ್ ಮಾಡ್ಕೊಳ್ಳಿ. 1-2 ದಿವಸ ಆದ ನಂತರ ಆಶಾ ಮತ್ತೆ ಡೈಲಿ ಮಾರ್ನಿಂಗು ಸಂಜೆ ಕೈ ಆಡಿಸ್ತಾ ಇರಬೇಕು. ಸೊ ಕೈ ಆಡಿಸ್ತಾ ಇದ್ರೆ ಇದು ನೀಟಾಗಿ ಮಿಕ್ಸ್ ಆಗ್ಬಿಡುತ್ತೆ. ನಾವು ಯಾವುದೇ ಸ್ಪೂನ್ ತಗೊಂಡ್ರು ಡ್ರೈಯೇ ಇರ್ಬೇಕಲ್ವಾ? ಡ್ರೈನೇ ಇರಬೇಕು. ಬಾಯಲ್ಲಿ ನೀರು ಬರ್ತಿರುತ್ತೆ. ಹೌದು, ನೋಡಿದ್ರೆ ನೋಡಿ ಆಶಾ ತಿಂದು ಉಪ್ಪು ಖಾರ ಚೆನ್ನಾಗಿ ಹತ್ತಿದೆ ನೋಡಿ. ಈ ತರ ಯಾರಿಗೆ ಇಷ್ಟ ಆಗುತ್ತೆ ಹೇಳಿ, ತಿನ್ನೋಕೆ ಕಮೆಂಟ್ ಮೂಲಕ ಹೇಳಿ. ಸೂಪರ್ ಆಗಿದೆ ಪ್ರತಿಭಾ, ಚೆನ್ನಾಗಿದೆ ಅಲ್ಲ? ನಮ್ಮ ಕಾಲಿನ ಮುಂದೆ ಗಿಡಮೂಲಿಕಾಯಿಗೆ ಖಾರ ಪುಡಿ ಉಪ್ಪು ಹಾಕಿ ಕೊಡೋರು. ತುಂಬಾನೇ ಚೆನ್ನಾಗಿರೋದು ಅದು. ಮತ್ತೆ ಮೆಂತೆ ಹಾಕಿದೀವಿ, ಸಾಸಿವೆ ಹಾಕಿದೀವಿ, ಹಂಗಾಗಿ ಅದರಿಂದ ಒಂಥರ ಟೇಸ್ಟ್ ಬರುತ್ತೆ. ಸೂಪರ್ ಆಗಿದೆ. ಸೊ ನೋಡಿ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಬರೋಣ. ನೋಡಿ ಇದು ತುಂಬಾ ಚೆನ್ನಾಗಿ ಮಿಕ್ಸ್ ಆಗಿದೆ ಅಲ್ಲ ಆಶಾ? ಹೌದು ಪ್ರತಿಭಾ, ನಂಗೆ ಸ್ವಲ್ಪ ತಿನ್ನಕ್ಕೆ ಸ್ವಲ್ಪ ಎತ್ತಿಡು ಪ್ರತಿಭಾ. ಇದನ್ನೇ ಸಕ್ಕದಾಗಿರುತ್ತೆ. ಸೊ ನೋಡಿ ಆಶಾಗೆ ತಿನ್ನಕ್ಕೆ ಬೇಕಂತೆ. ಇವನ್ ನನ್ನ ಮಗಳಿಗೆ ಆಶಾಗೆ ಈ ಥರ ಮಸಾಲೆದು ಇದ್ರೆ ಹಾಗೆ ಅನ್ನದ ಜೊತೆನೂ ಅನ್ನದ ಜೊತೆ ಏನು ಪ್ರತಿಭಾ ಹಂಗೆ ತಿನ್ಕೊಡ್ಬೋದು. ಹೌದು, ಹುಳಿ ಅಂಶನೂ ಕಡಿಮೆ ಅನಿಸುತ್ತೆ. ಹೌದು ನೋಡಿ, ಇದನ್ನ ಆಶಾಗೆ ನನ್ನ ಮಗಳಿಗೆ ಇಬ್ಬರಿಗೂ ತೆಗೆದಿಡ್ತಾ ಇದ್ದೀನಿ. ನೀವು ಬೇಕಂದ್ರೆ ಒಂದು ಸ್ವಲ್ಪ ತೆಗೆದಿಟ್ಬಿಟ್ಟು ತಿನ್ಕೊಳ್ಳಿ. ಹೌದು, ಎಣ್ಣೆ ಹಾಕೋಕ್ಕಿಂತ ಮುಂಚೆ ತೆಗಿಬೇಕು ಆಶಾ ಇದನ್ನು. ಹಾಂ ಹೌದು, ನೋಡಿ ತಗೋ ಆಶಾ. ಇದೆಲ್ಲ ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ ಅಲ್ಲ, ಇದನ್ನ 1 ನಿಮಿಷ ಪಕ್ಕಕ್ಕೆ ಎತ್ತಿಟ್ಬಿಟ್ಟು ನೆಕ್ಸ್ಟ್ ಏನ್ ಮಾಡೋದು ಅಂತ ನೋಡೋಣ ಬನ್ನಿ. ನೋಡಿ ಇವಾಗ ಎಣ್ಣೆ ಚೆನ್ನಾಗಿ ಕಾಯ್ದಿದೆ. ಈ ಎಣ್ಣೆಗೆನೆ ಏನ್ ಹಾಕೊಳ್ತೇವೆ ಪ್ರತಿಭಾ? ಹೌದು, ಎಣ್ಣೆ ಹೊಗೆ ಬರೋ ತರ ಇದೆಲ್ಲ. ಇಷ್ಟು ಕಾಯ್ದ ನಂತರ ನಾವು ಸ್ಟೋವ್ ಆಫ್ ಮಾಡಿ ಪಕ್ಕಕ್ಕೆ ತಕ್ಕೋಬೇಕು. ತಕೊಂಡ್ಬಿಟ್ಟು ಇದಕ್ಕೆ ಒಣಮೆಣಸಿನ್ಕಾಯಿ ಆಪ್ಷನಲ್ ಇದೆ, ಬೇಕಂದ್ರೆ ಹಾಕಿ, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೋಬಹುದು. ಬೆಳ್ಳುಳ್ಳಿ ತಿನ್ನೋರು ಬೆಳ್ಳುಳ್ಳಿ ಕೂಡ ಹಿಂಗ್ ಎಣ್ಣೆಯಲ್ಲಿ ಹಾಕೋಬಹುದು. ಸೊ ನೋಡಿ ಇಷ್ಟ ಹಾಕೊಂಡು ಇದಕ್ಕೆ ಹಿಂಗನ್ನ ಹಾಕೋಬೇಕು. ಸ್ವಲ್ಪ ಹಿಂಗನ್ನ ಜಾಸ್ತಿ ಹಾಕೊಳ್ಳಿ. ಹಾಕೊಂಡ್ಬಿಟ್ಟು ಆಶಾ ಇವಾಗ ಇದು ಬಿಸಿ ಬಿಸಿ ಎಣ್ಣೆನ ನಾವು ಅದ್ರ ಒಳಗಡೆ ಒಗ್ಗರಣೆನ ಹಾಕೋಬೇಕು. ಸೊ ನೋಡಿ ಹಿಂಗುದು ಒಗ್ಗರಣೆನ ಹಾಕೋತಾ ಇದ್ದೀವಿ. ಹಾಕೊಂಡ್ಬಿಟ್ಟು ಕೈ ಆಡಿಸ್ಬೇಕಲ್ಲ ನೀಟಾಗಿ. ಹೌದು. ಸೊ ನೋಡಿ ಎಣ್ಣೆ ಹಾಕಿದ ನಂತರ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ನಾನು ಅರ್ಧ ಬಟ್ಲಷ್ಟು ಎಣ್ಣೆನ ಒಗ್ಗರಣೆನ ಹಾಕೊಂಡಿದ್ದೀನಿ. ಸಾಕು, ನಾವು ಎಣ್ಣೆ ಒಂದು ಸ್ವಲ್ಪ ಕಡಿಮೆನೆ ಬಳಸೋದಲ್ಲ. ನೀವು ಇಲ್ಲ ನಮ್ಗೆ ಎಣ್ಣೆ ಜಾಸ್ತಿ ಬೇಕಂದ್ರೆ 1 ಬಟ್ಲಷ್ಟು ಎಣ್ಣೆನ ಹಾಕೋಬಹುದು. ಮತ್ತೆ ಮೆಂತ್ಯ ಮತ್ತೆ ಸಾಸಿವೆ ಹಾಕೊಳ್ಳೋದ್ರಿಂದ ಆಶಾ ಇದೇನ್ ನೀರ್ ಬಿಡುತ್ತಲ್ಲ, ಅವಾಗ ಆ ಗ್ರೇವಿಗೆ ಥಿಕ್ನೆಸ್ ಕೊಡುತ್ತೆ. ಹಂಗಾಗಿ ಮೆಂತ್ಯನು ಮತ್ತೆ ಸಾಸಿವೆನ ಹಾಕೋಬಹುದು. ಇದು ಇನ್ಸ್ಟೆಂಟ್ ಆಗು ತಿನ್ಕೊಬಹುದು, ಇಟ್ಟುಬಿಟ್ಟು ತಿನ್ಕೋಬಹುದು. ಹೌದು, ಅಮ್ಮ ಏನ್ ಘಮ ಬರ್ತಾ ಇದೆ, ಘಮ ಬರ್ತಾ ಇದೆ, ಬಾಯಲ್ಲಿ ನೀರು ಬರ್ತಾ ಇದೆ. ನೋಡಿ ನೋಡೋಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಕಲರು ತುಂಬಾ ಚೆನ್ನಾಗಿ ಬಂದಿದೆ. ಹೌದು, ತುಂಬಾ ಚೆನ್ನಾಗಿ ಬಂದಿದೆ. ಇವಾಗ ಆಶಾ ಇದ್ರ ಮೇಲ್ಗಡೆ ಒಂದು ಮುಚ್ಚಳನ ಮುಚ್ಚಿಬಿಟ್ಟು ಸಂಜೆ ತನಕ ಇದೇ ತರ ಇಡಬೇಕು. ಮತ್ತೆ ಸಂಜೆ ಒಂದ್ಸರ್ತಿ ಕೈ ಆಡಿಸ್ಬೇಕು, ನಾಳೆ ಬೆಳಗ್ಗೆ ಒಂದ್ಸರ್ತಿ ಕೈ ಆಡಿಸಿ, ನಾಳೆ ಸಂಜೆ ಒಂದ್ಸರ್ತಿ ಕೈ ಆಡಿಸಿದ್ರೆ 3ನೇ ದಿವಸಕ್ಕೆ ಎಲ್ಲ ಇದು ಬೆಲ್ಲ ಎಲ್ಲ ಕರಗಿದೆ ಅಂದಾಗ ನೀವು ಒಂದು ಕಾಚಿನ ಬಾಟ್ಲಿ ಇರಲಿ ಅಥವಾ ಪಿಂಗಾಣಿದಿರುತ್ತಲ್ಲ ಅದ್ರಲ್ಲಿ ಹಾಕ್ಬಿಟ್ಟು ಒಂದ್ ಮೇಲ್ಗಡೆ ಒಂದು ಬಟ್ಟೆನ ಹಾಕಿ ಕ್ಯಾಪ್ ಹಾಕ್ಬಿಟ್ಟು ಫ್ರಿಜ್ಜಿಗೆ ಇಡೋ ಅವಶ್ಯಕತೆ ಏನೂ ಇಲ್ಲ. 1 ವರ್ಷ ನೀವು ಆಚೆನೆ ಇಟ್ಕೋಬಹುದು, ಏನೂ ಆಗಲ್ಲ. ಅದಕ್ಕೇನೆ ನಾನು ಹೇಳಿರೋ ಒಂದು ಮೆಥಡಲ್ಲಿ ಮಾಡಿ ಎಲ್ಲ ಟಿಪ್ಸ್ ಮತ್ತು ಟ್ರಿಕ್ಸ್ ಅನ್ನ ಫಾಲೋ ಮಾಡಿ. ಹಸಿ ಕೈ ಎಲ್ಲಿ ಹಚ್ಚಬೇಡಿ. ಆಮೇಲೆ ಮಾವಿನಕಾಯಿನೂ ತುಂಬಾ ಹಾರ್ಡ್ ಆಗಿರುತ್ತಲ್ಲ ಅದನ್ನೇ ತಗೊಳ್ಳಿ. ಹಣ್ಣಾಗಿರೋದು ಮಾವಿನಕಾಯಿ ಅಕಸ್ಮಾತ್ ಒಳಗಡೆ ಬಂದ್ರೆ, ಸಾಫ್ಟ್ ಇರೋ ಮಾವಿನಕಾಯಿ ಅಕಸ್ಮಾತ್ ನೀವು ಕಟ್ ಮಾಡಿ ಏನಾಗಲ್ಲ ಅಂತ ಹಾಕ್ಬಿಟ್ರೆ 15 ದಿವಸ ಒಳಗಡೆನೆ ಅದು ಬೂಸ್ಟ್ ಬರುತ್ತೆ. ಸೊ ಹಾಗಾಗಿ ಈ ಎಲ್ಲ ಮೆಥಡನ್ನು ಫಾಲೋ ಮಾಡಿ. ಸೊ ನಿಮಗೆ ಈ ಉಪ್ಪಿನಕಾಯಿ ರೆಸಿಪಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ.
ಇನ್ನೂ ನಮ್ಮ ಚಾನಲ್ನ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ವಿಶ್ಫುಲ್ ಅಡುಗೆ ಮನೆಗೆ. ಹಾಗೂ ಇನ್ನೂ ನಿಮಗೆ ಉತ್ತರ ಕರ್ನಾಟಕ ರೆಸಿಪಿನ ಬೇಕಂದರೆ ಮಸಾಲೆ ಖಾರ ರೆಸಿಪಿ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ, ಸುಮಾರು ಜನ ಆರ್ಡರ್ ಮಾಡಿದ್ದಾರೆ. ಅವರೆಲ್ಲರಿಗೂ ಮನಪೂರ್ವಕವಾಗಿ ಧನ್ಯವಾದಗಳನ್ನ ಹೇಳ್ತೀನಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಆ ವಿಡಿಯೋ ಲಿಂಕನ್ನು ಶೇರ್ ಮಾಡಿದ್ದೀನಿ. ಈವನ್ ಜೋಳದ ರೊಟ್ಟಿ ವಿಡಿಯೋನು ನನಗೆ ಕಮೆಂಟ್ ಮೂಲಕ ಇನ್ನೂ ಬರ್ತಾನೆ ಇದ್ದಾವೆ. ಸೊ ಜೋಳದ ರೊಟ್ಟಿ ವಿಡಿಯೋನು ಕೂಡ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ. ಸೊ ಎಲ್ಲನೂ ನೀವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಚೆಕ್ ಮಾಡ್ಬೋದು. ಮತ್ತೆ ಸಿಗೋಣ ಇದೇ ಥರ ಹೊಸ ಹೊಸ ರೆಸಿಪೀಸ್ ಜೊತೆ ವಿಶ್ಫುಲ್ ಅಡುಗೆ ಮನೆಯಲ್ಲಿ. ಥ್ಯಾಂಕ್ ಯು.